ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಯಾವುದೇ ಒಂದು ಭಾಷಾ ವಿಷಯವನ್ನು ನೀವು ಸರಾಗವಾಗಿ ಓದಬೇಕು ಅಂತಂದರೆ ಅಕ್ಷರಗಳ ಜ್ಞಾನ, ಶಬ್ದಗಳ ರಚನೆ ಬರ್ತಾ ಇರಬೇಕು. ಅದೇ ರೀತಿ ನಾವು ಗಣಿತದ ವಿಷಯಕ್ಕೆ ಬಂದಾಗ ಯಾವುದೇ ಒಂದು ಘಟಕದಲ್ಲಿ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತಂದಾಗ ಆ ಒಂದು ಘಟಕಕ್ಕೆ ಸಂಬಂಧಿಸಿದಂಥ ಸೂತ್ರಗಳ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಇರಬೇಕು. ಅದಕ್ಕಾಗಿ ಈ ದಿನ ನಾವು ಗಣಿತ ವಿಷಯದಲ್ಲಿ ಅದರಲ್ಲಿ SSLC ಮಕ್ಕಳಿಗೆ ಘಟಕಗಳನ್ನು ಆಧರಿಸಿ ತಿಳಿದುಕೊಂಡಿರಲೇಬೇಕಾದಂತಹ ಕನಿಷ್ಠ ಕಲಿಕಾಂಶಗಳು ಯಾವುವು ಅನ್ನೋದನ್ನು ಈ ದಿನ ಚರ್ಚೆ ಮಾಡುತ್ತಾ ಹೋಗೋಣ. ಮೊದಲಿಗೆ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳಲ್ಲಿ ನಾವು ಮೊದಲಿಗೆ ಏನನ್ನು ಗುರ್ತಿರಬೇಕು ನಮಗೆ ಅಂತಂದರೆ, ಮೊದಲನೆಯ ಪದ ಯಾವುದು, ಮೊದಲನೇ ಪದವನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ, ಸಾಮಾನ್ಯ ವ್ಯತ್ಯಾಸವನ್ನು D ಇಂದ ಸೂಚಿಸ್ತೀವಿ, ಪದಗಳ ಸಂಖ್ಯೆಯನ್ನು N ದಿಂದ ಸೂಚಿಸ್ತೀವಿ ಅನ್ನೋದರ ಬಗ್ಗೆ ಕಲ್ಪನೆ ಇರಬೇಕು. ಇಲ್ಲೇ ಮೊದಲಿಗೆ ನೋಡಿದಾಗ ಸಮಾಂತರ ಶ್ರೇಣಿಯ ಮೊದಲ N ಪದಗಳ ಮೊತ್ತ ಹೌದಾ ಅಂದಾಗ Sn = n/2 2a + n-1 × D ಗೊತ್ತಿರಬೇಕು. ಅದೇ ರೀತಿ an = a + n-1 × D. ಈ ಎರಡು ಸೂತ್ರಗಳನ್ನು ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋದರ ಕಲ್ಪನೆ ನಿಮಗಿರಬೇಕು. ನೆಕ್ಸ್ಟ್, ಆರಂಭದ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ Sn = n/2 a + l ಅಂತಾದರೂ ತಗೋಬೋದು, ಅಥವಾ an ಅಂತಾದರೂ l ಬದಲಿ an ಅಂತಾದರೂ ತೆಗೆದುಕೊಳ್ಬೋದು. ಅಂದರೆ ಇಲ್ಲಿ a ಮತ್ತು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಬೇಕಾದ ಆರಂಭದ ಪದ ಅಂದರೆ a, ಕೊನೆಯ ಪದ ಅಂದರೆ l ಅಥವಾ an ಆಗುತ್ತೆ. ಕೊಟ್ಟಾಗ ನಾವು ಏನು ಮಾಡ್ಬೋದು, ಈ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು. ಒಂದು ಶ್ರೇಣಿಯಲ್ಲಿ an = Sn-1ಗೆ ಸಮನಾಗಿರುತ್ತದೆ. ಇದು ಸಹ ನಿಮಗೆ ಅರ್ಥ ಇರಬೇಕು. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದಾಗ Sn = n². ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ n = n × n + 1/2. ಸಮಾಂತರ ಮಾಧ್ಯ ಸಪೋಸ್ ಬಂದರೆ a = a + b/2. ಇಲ್ಲಿ ನೋಡಿರಿ, ಈ ರೀತಿ ಇದ್ದಾಗ ಎಕ್ಸನ್ನು a ಜಾಗದಲ್ಲಿ ಇಟ್ಕೊಂಡು a + b, a ಅಂದರೆ 2, b ಅಂದರೆ 4, x ಎಷ್ಟು ಅಂತಂದಾಗ ಎರಡನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ಸಮಾಂತರ ಮಾಧ್ಯ ಸಿಗುತ್ತೆ. ಅದೇ ರೀತಿ ಈ ರೀತಿಯ ಪ್ರಶ್ನೆಗಳ ಬಗ್ಗೆ ಸಹ ನಿಮಗೆ ತಿಳ್ಕೊಂಡಿರಬೇಕು. an = 3n + 4 ಆದಾಗ a ಎಷ್ಟು, d ಎಷ್ಟು, ಈ ರೀತಿ ಕಂಡುಹಿಡಿಯುವಂಥ ಹಲವಾರು ವಿಷಯಗಳು ನಿಮಗೆ ಗೊತ್ತಿರಬೇಕು. ಇನ್ನು ತ್ರಿಭುಜಗಳ ಘಟಕಕ್ಕೆ ಬಂದಾಗ ಥೇಲ್ಸನ ಪ್ರಮೇಯ ಬರುತ್ತೆ. ಇದು 4 ಅಂಕ ಅಥವಾ 5 ಅಂಕದ ಪ್ರಶ್ನೆ ಸಹ ಕೇಳ್ಬೋದು. 4 ಅಂಕದ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ, ವಾಕ್ಯವನ್ನು ಅವರೇ ಕೊಟ್ಟು ಸಾಧಿಸಿ ಅಂತ ಕೇಳ್ತಾರೆ. 5 ಅಂಕದ ಪ್ರಶ್ನೆ ಬಂದರೆ ವಾಕ್ಯವನ್ನು ಸಹ ನಿರೂಪಿಸಿ, ಹೇಳಿಕೆಯನ್ನು ನಿರೂಪಿಸಿ ಇದನ್ನು ಸಾಧಿಸಿ ಅಂತ ಕೇಳುತ್ತಾರೆ. ಅಂದಾಗ ಥೇಲ್ಸನ ಪ್ರಮೇಯ ಅಂತಂದಾಗ ಇಲ್ಲಿ ನೋಡ್ಕೊಳ್ರಿ, ತ್ರಿಭುಜ ಏನಿದೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಿದೆ. AD/BD = AE/EC. ನೋಡಿ, ಅದೇ ರೀತಿ ಥೇಲ್ಸನ ಉಪಪ್ರಮೇಯ ಅಂತಂದಾಗ AD/AB, AE/AC. ಇದು ಥೇಲ್ಸನ ಉಪಪ್ರಮೇಯ ಆಗುತ್ತೆ. ಥೇಲ್ಸನ ವಿಲೋಮ ಪ್ರಮೇಯ ಏನಾಗುತ್ತೆ ಅಂದರೆ, ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅಂದರೆ DE ಸಮಾಂತರ PC ಅಂತ ಸಾಧಿಸಬೇಕು. ಇದು ಗೊತ್ತಿರಬೇಕು. ಇನ್ನು ಕೋಕೋ ನಿರ್ಧಾರಕ ಗುಣ ಈ ವಾಕ್ಯವನ್ನು ನೋಡಿದಾಗ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅಂದಾಗ ಕೋನ A = ಕೋನ D, ಕೋನ B = ಕೋನ E, ಕೋನ C = ಕೋನ F. ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. AB/DE, BC/EF, AC/DF. ನಂತರ ಈ ಬಾರಿ ಪೈಥಾಗರಸ್ ಪ್ರಮೇಯ ಇರುವುದಿಲ್ಲ. ನೆಕ್ಸ್ಟ್, ಮುಂದಿನ ಘಟಕವನ್ನು ನೋಡಿದಾಗ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೇಗಿರ್ತಾವಂದರೆ a1x + b1y + c1 = 0, a2x + b2y + c2 = 0. ಇಲ್ಲಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ವಿಧಾನಗಳು ಇಲ್ಲಿ ಮೊದಲಿನ ಪುಸ್ತಕದಲ್ಲಿ 3 ವಿಧಾನ ಇದು. ಈಗ
ಕೇವಲ ಇವೆರಡು ವಿಧಾನಗಳು, ಆದೇಶಿಸುವ ಮತ್ತು ವರ್ಜಿಸುವ ವಿಧಾನ ಮಾತ್ರ ಇವೆ. ಇವುಗಳನ್ನು ನೀವು ಸತತ ಅಭ್ಯಾಸದಿಂದ ನೀವು ಅವುಗಳನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಅಂದರೆ ಮಾಡುವ ಮೆಥಡನ್ನು ನೀವು ಪರ್ಫೆಕ್ಟ್ ಮಾಡಿರಬೇಕು. ನೋಡ್ರಿ ಇಲ್ಲಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು a1/a2 ಈಸ್ ನಾಟ್ ಈಕ್ವಲ್ ಟು b1/b2. ನಕ್ಷೆಯ ರೂಪ ಹೇಗಿರುತ್ತೆ? ಛೇದಿಸುವ ರೇಖೆಗಳು. ಇಲ್ಲಿ ಚಿತ್ರ ಸಹ ನಿಮಗೆ ತೋರಿಸಿದ್ದೀನಿ. ಈ ರೀತಿ ಇರುತ್ತೆ. ಇದಕ್ಕೆ ಪರಿಹಾರಗಳ ಸಂಖ್ಯೆ 1 ಅಥವಾ ಅನನ್ಯ ಅಂತ ಹೇಳ್ಬೋದು. ಸಮೀಕರಣಗಳ ವಿಧ ಸ್ಥಿರ ಜೋಡಿ. a1/a2 ಈಸ್ ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂತಂದಾಗ ಆಯ್ಕೆಗೊಳ್ಳುವ ರೇಖೆ. ಪರಿಹಾರಗಳ ಸಂಖ್ಯೆ ಅಪರಿಮಿತ ಪರಿಹಾರ. ಸಮೀಕರಣದ ವಿಧ ಸ್ಥಿರ ಮತ್ತು ಅವಲಂಬಿತ ಜೋಡಿ. ಇದು ಸರಳ ರೇಖೆಯ ರೂಪದಲ್ಲಿ ಇರುತ್ತೆ. ನಂತರ a1/a2 ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಇವು ಸಮಾಂತರ ರೇಖೆಗಳು. ಪರಿಹಾರಗಳಿಲ್ಲ. ಅಸ್ಥಿರ ಜೋಡಿ. ಇದಕ್ಕೆ ಯಾವ ರೀತಿ ಇರ್ತವೆ ರೇಖೆಗಳಂತಂದರೆ ಈ ರೀತಿ ಸಮಾಂತರವಾಗಿರುತ್ತೆ. ಸಂಬಂಧಿಸಿದಂತೆ ನಮಗಿಲ್ಲಿ ಯಾವ ಯಾವ ಅಂಶಗಳು ಗೊತ್ತಿರಬೇಕು ಅಂತಂದರೆ ವೃತ್ತ ಸ್ಪರ್ಶಕ, ವೃತ್ತ ಛೇದಕ. ಇನ್ನು ಇಲ್ಲಿ ಎರಡು ಪ್ರಮೇಯಗಳು ಬರ್ತವೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಉದ್ದಗಳು ಸಮನಾಗಿರುತ್ತವೆ. ಈ ರೀತಿ ಇರುತ್ತದೆ. ಅಂದರೆ AP = BP. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದರೆ OP ಲಂಬ XY. ಈ ವೃತ್ತಗಳಲ್ಲಿ ಇಷ್ಟು ಅಂಶಗಳು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ತ್ರಿಜ್ಯ, ವ್ಯಾಸ ಇವುಗಳ ಕಲ್ಪನೆ, ಮೂಲ ಕಲ್ಪನೆ ಇರಬೇಕು. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದಂತೆ ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರ P(x1, y1), Q(x2, y2), D = x2 - x1 2 + y2 - y1 2. ಇದರಲ್ಲಿ ರೂಟ್ನಲ್ಲಿ ಇರಬೇಕು ಎರಡು ಬಿಂದುಗಳ ನಡುವಿನ ದೂರ. ಇನ್ನು ಒಂದು ಬಿಂದು ಮತ್ತು ಮೂಲ ಬಿಂದು ಇರುವ ದೂರ D = √(x2 + y2). ಭಾಗ ಪ್ರಮಾಣ ಸೂತ್ರಕ್ಕೆ ಬಂದಾಗ P(xy) = m1x2 + m2x1 / m1 + m2. ನೆಕ್ಸ್ಟ್ m1y2 + m2y1 / m1 + m2 ಗೊತ್ತಿರಬೇಕು. ಇನ್ನು ಮಧ್ಯಬಿಂದುವಿನ ನಿರ್ದೇಶಾಂಕಗಳು P(xy) = x1 + x2 / 2, y1 + y2 / 2. ಈ ಸೂತ್ರ ಯಾವ ರೀತಿ ನಾವು ಇದನ್ನು ಬಳಕೆ ಮಾಡ್ಕೋಬೇಕು, ಹೇಗೆ ಬಳಕೆ ಮಾಡಿಕೊಂಡ್ರೆ ನಮಗೆ ಸರಿಯಾದ ಬೆಲೆ ಸಿಗುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಕ್ಕೆ ಬಂದಾಗ ವೃತ್ತದ ಪರಿಧಿ = 2πr. ಇದರದ್ದು ಸೂತ್ರ ಗೊತ್ತಿರಬೇಕು. ವೃತ್ತದ ವಿಸ್ತೀರ್ಣ πr² ಗೊತ್ತಿರಬೇಕು. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂದಾಗ θ/360 ಡಿಗ್ರಿ × 2πr. ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಡಿಗ್ರಿ × πr². ಈ ರೀತಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ √3/4a². ಇದು ಸಹ ನಿಮಗೆ ಗೊತ್ತಿರಬೇಕು. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 1/2 ಪಾದ × ಎತ್ತರ. ವಾಸ್ತವ ಸಂಖ್ಯೆಗಳಿಗೆ ಬಂದಾಗ ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯದಿಂದ ಮಸ ಕಂಡುಹಿಡಿಯುವುದು. ಈ ಸೂತ್ರ L × H = A × B. ಎರಡು ಸಂಖ್ಯೆಗಳ ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧ ಮಸ × ಲಸಾದ ಗುಣಲಬ್ಧ ಆಗುತ್ತೆ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ತರಹದ ಸಮಸ್ಯೆಗಳನ್ನು ನಿಮಗೆ ಬಿಡಿಸಲಿಕ್ಕೆ ಬರಬೇಕು. ಬಹುಪದೋಕ್ತಿಗಳಲ್ಲಿ ರೇಖಾತ್ಮಕ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಇವು ನೋಡ್ರಿ ಯಾವ ರೀತಿ ಇರುತ್ತೆ. ax + b, ax² bx + c, ax³ + bxy + cx + d. ಇದು ಘನ, ಇದು ವರ್ಗ, ಇದು ರೇಖಾತ್ಮಕ. ಶೂನ್ಯತೆ α + β = -b/a, α β = c/a. ಈ ರೀತಿ ಇರುತ್ತೆ. ಘನ ಬಹುಪದೋಕ್ತಿ ಬಂದಾಗ α + β ಬಂದಾಗ α + β + ಗಾಮಾ = -b/a, α β + β ಗಾಮಾ + ಗಾಮಾ α = c/a, α β ಗಾಮಾ = -d/a. ಈ ರೀತಿ ನಿಮಗೆ ಸೂತ್ರಗಳು ಸಹ ನೆನಪಿನಲ್ಲಿ ಇರಬೇಕು. ಇನ್ನು ವರ್ಗ ಸಮೀಕರಣಕ್ಕೆ ಬಂದಾಗ ಸಾಮಾನ್ಯ ರೂಪ ax² + bx + c = 0. ಇಲ್ಲೇನಾಗುತ್ತಾ ಅಪವರ್ತಿಸುವಿಕೆಯ ವಿಧಾನದಿಂದ ವರ್ಗಮೂಲಗಳನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಗೊತ್ತಿರಬೇಕು. ಅದೇ ರೀತಿ ವರ್ಗ ಪೂರ್ಣಗೊಳಿಸುವಿಕೆಯ ವಿಧಾನ ಈ ಸೂತ್ರ ಈ ಬಾರಿ ಇಲ್ಲ. ಇಲ್ಲಿ ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕ ಅಂದಾಗ b² - 4ac. b² - 4ac = 0 ಆದಾಗ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. b² - 4ac > 0 ಅಂದರೆ ಭಿನ್ನವಾದ ವಾಸ್ತವ ಮೂಲಗಳು ಹೊಂದಿರುತ್ತೆ. b² - 4ac < 0 ಅಂದರೆ
ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಈ ರೀತಿ ನೀವು ತಿಳ್ಕೊಂಡಿದ್ದೀರಿ. ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ವಯಕ್ಕೆ ಬಂದಾಗ ತ್ರಿಕೋನಮಿತಿಯ ಅನುಪಾತಗಳು ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಸೆಕ್ ತೀಟಾ, ಕಾಟ್ ತೀಟಾ, ಕೋಸೆಕ್ ತೀಟಾ ಇವರ ಅನುಪಾತಗಳೆಲ್ಲ ಗೊತ್ತಿರಬೇಕು. ಇನ್ನು ವಿಲೋಮ ಅನುಪಾತಗಳು ಸೈನ್ ತೀಟಾ ಈಸ್ ಈಕ್ವಲ್ ಟು 1 ಕೋಸೆಕ್ ತೀಟಾ, ಕಾಟ್ ತೀಟಾ ಈಸ್ ಈಕ್ವಲ್ ಟು 1 ಟ್ಯಾನ್ ತೀಟಾ ಈ ರೀತಿ ಅಂಶಗಳು ಗೊತ್ತಿರಬೇಕು. ಇನ್ನು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು ಸೈನ್ 0 0, ಸೈನ್ 30 1/2, ಸೈನ್ 45 1/√2, 60 ಡಿಗ್ರಿ √3/2, 90 ಡಿಗ್ರಿ 1, ಸೈನ್ ಕಾಸ್ ಟ್ಯಾನ್ ಗೊತ್ತಾಯಿತು ನಿಮಗೂ ಅಂತಂದರೆ ಮುಂದೆ ನೀವೇನು ಮಾಡ್ಬೋದು ಸೆಕ್ ತೀಟಾ, ಕೋಸೆಕ್ ತೀಟಾ, ಕಾಟ್ ತೀಟಾ ಅದು ಕಂಡುಹಿಡಿಬೋದು. ಇನ್ನು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1. ಇದನ್ನೇ ಬಳಕೆ ಮಾಡಿಕೊಂಡು 3 ಸೂತ್ರಗಳನ್ನು ನೀವು ಮಾಡ್ಕೋಬೋದು. ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ, ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ತೀಟಾ. ಸಂಖ್ಯಾಶಾಸ್ತ್ರಕ್ಕೆ ಬಂದಂತೆ ಸರಾಸರಿ ಕಂಡುಹಿಡಿಯೋದು ನೇರ ವಿಧಾನದಲ್ಲಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಅಂದಾಜು ಸರಾಸರಿ ಅಂದಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಹಂತ ವಿಚಲನಾ ವಿಧಾನ ಅಂದಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್. ಇನ್ನು ಬಹುಲಕ ಕಂಡುಹಿಡಿಯುವ ಸೂತ್ರ ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಝೀರೋ ಡಿವೈಡ್ ಬೈ 2f1 ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್. ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಇನ್ನು ಸಂಭವನೀಯತೆಗೆ ಸಂಬಂಧಿಸಿದಂತೆ ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1, ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್. ಖಚಿತ ಘಟನೆಯ ಸಂಭವನೀಯತೆ 1 ಆಗಿದ್ದರೆ ಅಸಂಭವ ಘಟನೆಯ ಸಂಭವನೀಯತೆ 0 ಆಗಿರುತ್ತೆ. ಈ 2 ಅಂಶಗಳನ್ನು ನಿಮಗೆ ಗೊತ್ತಿರಬೇಕು. ಇಷ್ಟೆಲ್ಲ ನೀವು ಅಂಶಗಳನ್ನು ಮನನ ತಿಳ್ಕೊಂಡ್ರಿ ಅಂತಂದರೆ ನೀವೇನು ಮಾಡ್ಬೋದು, ಯಾವ ರೀತಿ ಒಂದು ಭಾಷೆ ಓದಲಿಕ್ಕೆ ನಿಮಗೆ ಅಕ್ಷರಗಳ ಜ್ಞಾನ ಬೇಕು, ಅದೇ ರೀತಿ ನಮ್ಮ ಗಣಿತದ ಘಟಕಗಳಲ್ಲಿ ಬರುವಂಥ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಈ ಎಲ್ಲ ಸೂತ್ರಗಳು ಅಂಶಗಳನ್ನು ನೀವು ತಿಳಿದಿರಲೇಬೇಕು. ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಏಕೆಂತಂದರೆ ಮುಂದಿನ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ತಾವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಆದಾಗ ಮಾತ್ರ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು.